ಅವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ನಗರ ಹೊರವಲಯದ ತೋಟಗಾರಿಕಾ ಕಾಲೇಜು ಬಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಾಮೋತ್ಸವ ಕರ ಸೇವಕರಿಗೆ ಸನ್ಮಾನ. ಸಡಗರ ಸಂಭ್ರಮ ಹರಿದು ಬಂದ ಸಾವಿರಾರು ಜನ ಭಕ್ತರು. ಕೋಲಾರ ನಗರದ ಹೊರವಲಯದಲ್ಲಿರುವ ಟಮಕಾದ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತ ಕರಸೇವಕರಿಗೆ ಸನ್ಮಾನ. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ನೇರ ಪ್ರಸಾರ, ಸಾರ್ವಜನಿಕರಿಗೆ ವೀಕ್ಷಣೆ ಕಾರ್ಯಕ್ರಮ, ವಿಶೇಷ ಪೂಜೆ, ಅಭಿಷೇಕ, ಮಹಾಮಂಗಳಾರತಿ, ಅನ್ನ ಪ್ರಸಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದರು. ಕೋಲಾರ ಲೋಕಸಭಾ ಸದಸ್ಯರಾದ ಎಸ್ ಮುನಿಸ್ವಾಮಿ, ಬಿಜೆಪಿ ಮುಖಂಡರಾದ ಬಂಗಾರಪೇಟೆ ಚಂದ್ರಾರೆಡ್ಡಿ, ರಾಮೋತ್ಸವ ಆಚರಣೆ ಸಮಿತಿ ಮುಖಂಡರಾದ ರಮೇಶ್, ಕಾಳೆ ಕಾಂತರಾಜ್, ರಂಜಿತ್ ಕುಮಾರ್, ಸೀನಪ್ಪ, ಸುರೇಶ್, ಕೆಂಪರಾಜು ಹಾಗೂ ಸಹಚರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಯೋಧ್ಯೆ ರಾಮ ಮಂದಿರ ಸೇವಕರಾಗಿ ಸೇವೆ ಸಲ್ಲಿಸಿದ್ದ ಹಿರಿಯರಾದ ಚೋಳಘಟ್ಟ ಗ್ರಾಮದ ಸಿಎಂ ವೆಂಕಟಸ್ವಾಮಿ ಗೌಡ, ಕೃಷ್ಣಪ್ಪ ಸೇರಿದಂತೆ 4 ಮಂದಿ ಕರ ಸೇವಕರನ್ನು ಸನ್ಮಾನಿಸಲಾಯಿತು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ನಿಧಾನವಾಗಿ ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ. ದೇವರು ಇಲ್ಲೇ ಇದ್ದಾರೆ, ನಿಮ್ಗೆ ಆಶೀರ್ವಾದ ಮಾಡಲು ತುದಿ ಕಾಲಲ್ಲಿ ನಿಂತಿದ್ದಾನೆ ಭಗವಾನ್ ಶ್ರೀರಾಮನು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಮತ್ತೆ ಮೇಲೆ ಮಲಗ್ತಾರೆ. ಬರ್ರಿ 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 ಬರ್ರಿ. ಪ್ಲೇಟ್ ಕೊಟ್ಟು ಬೇಗ ಕಳಿಸಿ ಬೇಗ ಮೂವ್ ಮಾಡಿ. ಪ್ಲೇಟ್ ಕೊಡೋಕ್ಕೇಳ ಬೇಗ ಪ್ಲೇಟ್ ಕೊಟ್ಟು ಅಂತೇಳ. ಏನು ಒಂದು ಅರ್ಧ ಗಂಟೆ ಏನಾಗಲ್ಲ. ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಅದೆಲ್ಲರೂ ಗೊತ್ತು ಬಿಡ, ತಪ್ಪು ನಾನಿರೋದಲ್ಲಿ. ನನ್ನ ಹೆಸರು ರಮೇಶ್ ಕಾಳೆ ಅಂತ. ನನ್ನ ಸ್ನೇಹಿತ, ನನ್ನ ತಮ್ಮ ಸಂಜಯ್ ಕುಮಾರ್ ಅಂತ. ಇವತ್ತು ಧರ್ಮ ಉಳಿದಿದೆ, ಅಧರ್ಮ ಅಳಿದಿದೆ. 22ನೇ ತಾರೀಕು 500 ವರ್ಷಗಳಿಂದ ಕಾದಿರ್ತಕ್ಕಂಥ ಈ ಸುದಿನ ಇವತ್ತು ನಮಗೆ ಸಿಕ್ಕಿದೆ. ಸಂತೋಷವಾಗಿದೆ.
ಅದ್ರ ಪ್ರಯುಕ್ತ ನಾವು ಇಲ್ಲಿ ರಾಮ ಮಂದಿರದಲ್ಲಿ ಅದ್ಧೂರಿಯಾಗಿರ್ತಕ್ಕಂಥ ವಿಜೃಂಭಣೆಯಿಂದ ಒಂದು ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ದೇಶ ಎಲ್ಲ ಈ ಸುದಿನದ ಕಾಯ್ತಾ ಇತ್ತು, 500 ವರ್ಷಗಳಿಂದ ಕಾಯ್ತಾ ಇದ್ವಿ ಈ ದಿನಕ್ಕೋಸ್ಕರ. ಇವತ್ತು ಅದು ನಿಜ ಆಗಿದೆ. ಏನೇ ಆದ್ರೂ ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದಾರೆ ಅನ್ನೋದೇ ಒಂದು ಸಂತೋಷದ ವಿಚಾರ. ಇವತ್ತು ನಾವು ಸುಮಾರು 4000 ಜನಕ್ಕೆ ಪ್ರಸಾದ ಹಂಚ್ತಾ ಇದ್ದೇವೆ. ಮಹಾಮಂಗಳಾರತಿ ಮಾಡಿ ಪ್ರಸಾದ ವಿನಿಯೋಗ ಮಾಡಿ ಆಮೇಲೆ ಸಾಯಂಕಾಲ 500ರಿಂದ 600 ದೀಪ ಹಚ್ಚಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಮಾಡ್ತೀವಿ ಅದನ್ನು ಸಾಯಂಕಾಲ ಕೂಡ ಪ್ರಸಾದ ಹಂಚ್ತೀವಿ. ನಾವು ಕರಸೇವಕರಿಗೆ ಇವಾಗ ನಾವು 4 ಜನ ಕರಸೇವಕರಿಗೆ ನಾವು ಸನ್ಮಾನ ಇಟ್ಕೊಂಡಿದ್ದೇವೆ. ಅದಾದಮೇಲೆ ಸಾಯಂಕಾಲ 10 ಗಂಟೆವರೆಗೂ ಈ ಪ್ರೋಗ್ರಾಮ್ ಇರುತ್ತೆ. 10 ಗಂಟೆ ಮೇಲೆ ನಾವು ಇದನ್ನು ಇದು ಮಾಡ್ತೀವಿ. ಡೈರೆಕ್ಟ್ ಇದು LED ಅಲ್ಲಿಂದ ಡೈರೆಕ್ಟ್ ಲೈವ್ ಕೊಟ್ಟಿದ್ವಿ. ರಾಮ ಜನ್ಮಭೂಮಿಯಿಂದನೇ ಅಯೋಧ್ಯೆಯಿಂದನೇ ಡೈರೆಕ್ಟ್ ರಿಲೇ ಇತ್ತು. ಎಲ್ಲ ಜನ ನೋಡಿ ಸಂತೋಷಪಟ್ಟಿದ್ದಾರೆ. ಇಷ್ಟೇಳಿ ಕೋಲಾರದ ಮಹಾಜನತೆ ಇದರ ಸದುಪಯೋಗ ಪಡಿಸ್ಕೋಬೇಕು. ನಮ್ಮ ದೇವರು ಏನು ಕೇಳಿದ್ರು ಇಲ್ಲ ಅನ್ನಲ್ಲ. ಯಾವತ್ತು ಬಂದರೂ ನೀವು ಅಂದ್ಕೊಂಡು ರೋಡ್ ಇಲ್ಲಿ ನಿಂತ್ಕೊಂಡು ಕೇಳ್ಕೊಂಡ್ರೆ ಸಾಕು, ನಮಗಿಂತ ಅದು ಆಗಬೇಕು ಅಂದರೆ ಆಗೇ ಆಗುತ್ತೆ. 100% ಆಗಿದೆ. ಬೇಕಾದ್ರೆ ಜನ ಚೆಕ್ ಮಾಡ್ಕೋಬೋದು. ಅವ್ರು ಅಂದ್ಕೊಂಡಿದ್ದು ಆಗುತ್ತೆ. ಇಲ್ಲಿ ಇಷ್ಟು ಹೇಳಿ ನನ್ನ ಮಾತು. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಎಲ್ಲ ಇದರಲ್ಲಿ ಮಾಡಿದ್ದಕ್ಕೆ ನಮಗೆ ತುಂಬ ಹೃದಯದ ಅಭಿನಂದನೆ. ಈ ಭಕ್ತಾದಿಗಳು ಬಂದಿರೋದೇ ಒಂದು ದೊಡ್ಡ ಸಂಭ್ರಮ ನಮಗೆ. ಈ ದಿನ ಎಂದೂ ಮರೆಯಲಾಗದ ಒಂದು ದಿನ, ಈ ಸುದಿನ. ಎಲ್ಲರೂ ಇನ್ನೂ ಸಹಸ್ರಷ್ಟು ಜನ ಇಲ್ಲಿ ಆಗಮಿಸಿ ಆಶೀರ್ವಾದ ಪಡ್ಕೋಬೇಕು ಅನ್ನೋ ಒಂದೇ ನಮ್ಮ ಗುರಿ. ದಯವಿಟ್ಟು ಎಲ್ಲರೂ ಆಗಮಿಸಿ.